ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ BSK 6 ಸ್ಟೇಜ್ ಅಲ್ಲಿ ಬರುವಂತಹ BD ಪ್ರಾಪರ್ಟಿ. ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು, ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ಫ್ರಂಟ್ ಆಫ್ ಎಲಿವೇಶನ್ ನಮಗೆ ಈ ತರ ಇದೆ. ಈ ಪೋರ್ಷನ್ ಅಲ್ಲಿ ನೇಮ್ ಬೋರ್ಡ್ ಗೆ ನಮಗೆ ಸ್ಲೈಡಿಂಗ್ ನಾಗ ಮಾಡಿದ್ದಾರೆ ವಿತ್ ಸ್ಟ್ರಕ್ಚರ್ ಪಾಯಿಂಟ್, ಟಫಾನ್ ಗ್ಲಾಸ್, SS ವರ್ಕ್ ವಿತ್ ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಫ್ರಂಟ್ ಆಫ್ ರೋಡ್ ಬಂದ್ಬಿಟ್ಟು ನಮಗೆ 30 ಫೀಟ್ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಇರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ನಮಗೆ ಟಾಪ್ ಟು ಬಾಟಮ್ ವರ್ಗು ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಗೇಟ್ ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಆ ಪೋರ್ಷನ್ ಅಲ್ಲಿ ನಮಗೆ ಒಂದು ಸೆಕ್ಯೂರಿಟಿ ಗೇಟ್ ಒಂದು ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಗ್ರೌಂಡ್ ಫ್ಲೋರ್ ಎಂಟ್ರಿ ಆದ್ರೆ ವೀಕ್ಷಕರೇ ಕಾರ್ ಪಾರ್ಕಿಂಗು ಆರಾಮಾಗಿ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ಸ್ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಲ್ಲಿ ಗೇಟ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದು ಗ್ಯಾಸ್ ಪ್ರಾವಿಷನ್, UPS ಪಾಯಿಂಟ್ ವಿತ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಕಾವೇರಿ ವಾಟರ್ ವರ್ಕ್ ಕೂಡ ನಮಗೆ ಆ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಪಾರ್ಕಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗು ಆಂಟಿ ಸ್ಕ್ಯಾಟ್ ವೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಗಳಿಗೂ ಕೂಡ ನಮಗೆ 4 ಫೀಟ್ ವರೆಗೂ ನಮಗೆ ಟೈಲ್ ನ ಯೂಸ್ ಮಾಡಿರೋದ್ರಿಂದ ಮೈಂಟೆನೆನ್ಸ್ ಈಸಿ ಅನ್ಬೋದು. ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಕಾರ್ ಪಾರ್ಕಿಂಗ್ ವ್ಯವಸ್ಥೆ. ಈ ಪೋರ್ಷನ್ ಫುಲ್ ಎಂಟ್ರಿ ನಮಗೆ ನಾರ್ತ್ ಈಸ್ಟ್ ಅಲ್ಲೇ ಬರುತ್ತೆ, ಎಕ್ಸಿಟ್ ನಾರ್ತ್ ಈಸ್ಟ್ ಅಲ್ಲೇ ಬರುತ್ತೆ. ಸೇಫ್ಟಿ ಬದಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಏನು ಸ್ಟೇರ್ ಕೇಸ್ ಇದೆ, ವೈಲ್ಡ್ ಆಗಿದೆ, ದೊಡ್ಡದಾಗಿರುವಂತಹ ಐಟಮ್ಗಳು ಕೂಡ ನಾವು ಮೂವ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದ್ದಾರೆ. ಸೇಫ್ಟಿ ವೈಸಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇನ್ನ ಈ ಪೋರ್ಷನ್ ಎಲಿವೇಶನ್ ಏನು ನಮಗೆ ವಾಲ್ಗಳು ಬರುತ್ತಲ್ಲ, ಆ ವಾಲ್ ಫುಲ್ ನಮಗೆ ಟೈಲ್ಗಳನ್ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇನ್ನು ಫ್ರಂಟ್ ಎಲಿವೇಶನ್ ಮತ್ತೆ ಫ್ರಂಟ್ ಸೇಫ್ಟಿಗೋಸ್ಕರ ಟಫಾನ್ ಗ್ಲಾಸ್, SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ನಾರ್ತ್ ಈಸ್ಟ್ ನ ಸ್ವಲ್ಪ ಬೆಳೆಸಿದ್ದಾರೆ. ಆ ಪೋರ್ಷನ್ ಫುಲ್ ನಾವು ಇನ್ನರ್ ಪ್ಲಾಂಟ್ ಗಳು ಕೂಡ ನಾವು ಯೂಸ್ ಮಾಡಬಹುದು. ಈ ಪೋರ್ಷನ್ ಅಲ್ಲಿ ಒಂದು ಪರ್ಗೋಲ ಕೊಟ್ಟಿರುವಂತದ್ದು. ಅಂದ್ರೆ ನಮಗೆ ಬೇಕಾಗಿರುವಂತಹ ಲೋಗೋಗಳು ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ನಾವು ಇಟ್ಕೋಬಹುದು. ಆ ತರ ಒಂದು ಸ್ಪೇಸ್ ನ ಇಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಮನೆಯ ಒಳಗಡೆ ಎಂಟ್ರಿ ಆದ್ರೆ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಾನು ನಿಂತಿದ್ದೀನಿ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ಡೋರ್ ಸೈಜ್ ನೋಡಿ ತುಂಬಾ ಬಿಗ್ ಇದೆ. ವಾಸ್ಕಾಲು ಅಷ್ಟೇ 4x9 ಬರುತ್ತೆ. ಮೇಲ್ಗಡೆ ಕೂಡ ನಮಗೆ ಗ್ಲಾಸ್ ಪಾರ್ಟಿಷನ್ ಗಳನ್ನ ಕೊಟ್ಟಿರುವಂತದ್ದು. ಎಂಟ್ರಿ ಆಗಿದ ತಕ್ಷಣ ನಮ್ಮನ್ನ ವೆಲ್ಕಮ್ ಮಾಡೋದು ಈ ಡಬಲ್ ಹೈಟ್ ಸೀಲಿಂಗ್. ಆಕ್ಚುಲಿ ನಾನು ಈಸ್ಟ್ ಫೇಸಿಂಗ್ ಅಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ತರ ಡಬಲ್ ಹೈಟ್ ಸೀಲಿಂಗ್ ನ ಪ್ರೊವೈಡ್ ಮಾಡಿರುವಂತಹ ಮನೆಗಳು. ಚೆನ್ನಾಗಿದೆ. ಮೇಲ್ಗಡೆ ಏನ್ ನೋಡ್ತಿದ್ದೀರಾ, ಫುಲ್ಲು ಇಂಟೀರಿಯರ್. ಆ ಸೀಲಿಂಗ್ ಅಲ್ಲಿ ಫುಲ್ಲು ಇಂಟೀರಿಯರ್ ವೆನ್ನಿರ್ ಶೀಟ್ ವಿತ್ ಪಾಲಿಶಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. 12 ಫೀಟ್ ನಮಗೆ ಒಂದು ಝೂಮರ್ ಲೈಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಮತ್ತೆ ಈ ಪೋರ್ಷನ್ ಅಲ್ಲಿ 2 ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ 90 ಡಿಗ್ರಿಲಿ ನಾವು ಟಿವಿ ನೋಡುವಂತಹ ಟಿವಿ ಯೂನಿಟ್. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲಿ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ಏರಿಯಾ. ಈ ಸ್ಟೇರ್ ಕೇಸ್ ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರೋದು ನಮ್ಗೊಂದು ಕಾಮನ್ ವಾಶ್ರೂಮ್ ನೋಡಿ. ಫ್ಲೋರಿಂಗ್ ಆಂಟಿಸ್ಕೇಡು, ವಾಲ್ಗಳಿಗೆ 2x4 ವೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಯೂಸ್ ಮಾಡಿರೋ ವಾಸ್ಕಲ್ಲು ಕೂಡ ನಮಗೆ ಟೀಕ್ವುಡ್ ನ ಯೂಸ್ ಆಗಿರುವಂತದ್ದು. ಮೈನ್ ಡೋರ್ ಬಂದು ನಮಗೆ ಫ್ರೆಶ್ ಡೋರ್ ಬರುತ್ತೆ. ಫ್ರಂಟ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ವೆನಿರ್ ಶೀಟು. ಟಿವಿ ಯೂನಿಟ್ ಅಷ್ಟೇ ವೀಕ್ಷಕರೇ ಅಕ್ರಾಲಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಹಿಂದೆಗಡೆ ಫ್ಲೂಟೆಡ್ ಪ್ಯಾನಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲೊಂದು ಡೋರ್ ಕಾಣಿಸ್ತಿದೆಯಲ್ಲ, ಈ ಡೋರ್ ನ ಓಪನ್ ಮಾಡಿದ್ರೆ ವಿತ್ ಸ್ಟೋರೇಜ್ ಬರುತ್ತೆ ನೋಡಿ. ಹಾಗೆ ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿರುವಂತದ್ದು. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಟೋಟಲ್ 3 ಕಡೆ ನಮಗೆ ಕ್ವಾಡ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಮನೆಗಳಲ್ಲಿ ನೋಡಿರ್ತಾರೆ ಎಲ್ ಶೇಪ್ ಅಲ್ಲಿ ಕ್ವಾಡ್ಸ್ ನ ಯೂಸ್ ಮಾಡಿರ್ತಾರೆ. ಇಲ್ಲಿ ಎಲ್ಲಿಂದ ನಮಗೆ 3 ಕಡೆ ಬರುತ್ತೆ. ನಮಗೆ ಕೆಳಗಡೆ ಫುಲ್ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿರುವಂತದ್ದು ವಿತ್ ಬ್ಯಾಂಗೋ ಬ್ಯಾಸ್ಕೆಟ್ ಕೂಡ ನಮಗೆ ಕೆಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್, ಐಟಮ್ ವಿತ್ ಸ್ಟೋರೇಜ್. ಆ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವೆಂಟಿಲೇಷನ್ ಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ವಿಂಡೋ. ಈ ಪೋರ್ಷನ್ ಅಲ್ಲಿ ಆಕ್ವಾ ಗಾರ್ಡ್ ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಚಿಮ್ನಿಗೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಏನು ನಾರ್ತ್ ಈಸ್ಟ್ ಮೈನ್ ಡೋರ್ ಪಕ್ಕದಲ್ಲಿ ಬರೋದೆ ನಮಗೆ ಈ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಡೋರ್ ಫ್ರೇಮು ವಿತ್ ವಾಸ್ಕಲ್ ಕೂಡ ನಮಗೆ ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ವಿತ್ ಟಫಾನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ವಾಲ್ಗಳಿಗೂ ಕೂಡ ನಮಗೆ 2x4 ವೆಟರ್ ಟೈಲ್ಸ್ ನ ಯೂಸ್ ಮಾಡಿ ಸೆಂಟ್ರಲ್ಲಿ ಕೂಡ ಒಂದು ಗೋಲ್ಡ್ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಒಂದು ಟಫಾನ್ ಗ್ಲಾಸ್ ಲೋಗೋ ಇರುವಂತಹ
ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ವಿತ್ ಕ್ವಾಡ್ಸು ಅಂದ್ರೆ 40mm ಕ್ವಾಡ್ಸ್ ನ ಯೂಸ್ ಮಾಡಿ ಕೆಳಗಡೆ ವಿತ್ ಸ್ಟೋರೇಜ್ ಅಲ್ಲಿ ಇಂಟೀರಿಯರ್ ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಆ ಪೋರ್ಷನ್ ಅಲ್ಲಿ ನಮಗೊಂದು ಎಲೆಕ್ಟ್ರಿಕ್ ಒಂದು ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಭಜನೆ ಆಗಿರುವಂತಹ ಏನಾದ್ರು ಐಟಮ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ಆ ಪರ್ಪಸ್ಗೆ ಅಲ್ಲೊಂದು ನಮಗೆ ಕರೆಂಟ್ ಒಂದು ಪಾಯಿಂಟ್ ನ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ನಮಗೆ ಈ ಪೋರ್ಷನ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿದೆ ಓಡಾಡೋದಕ್ಕೆ. ಹಾಗೆ ಟಿವಿ ಯೂನಿಟ್ ಪಕ್ಕದಲ್ಲೂ ಕೂಡ ನಮಗೆ ಗ್ಲಾಸ್ ಡೋರ್ ನ ಕೊಟ್ಟು ಒಳಗಡೆ ನಮಗೆ ಶೆಲ್ಫ್ ಗಳು ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ತುಂಬಾ ಸ್ಪೇಷಿಯಸ್ ಆಗಿ, ತುಂಬಾ ಲಕ್ಸುರಿ ಆಗಿ, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ಬೋದು. ನಮಗೆ ಮೈನ್ ಅಟ್ರಾಕ್ಟ್ ಈ ಡಬಲ್ ಹೈಟ್ ಸೀಲಿಂಗು, ಅದು ಕೂಡ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ನೋಡಿ. ಹಾಗೆ ಮೇಲ್ಗಡೆ ಏನು ರೈಲಿಂಗ್ಸ್ ಬರುತ್ತಲ್ಲ ಅದೆಲ್ಲ ನಮಗೆ ಟೀಕ್ ವುಡ್ ಆಗಿದೆ. ಇದೆಲ್ಲ ನಮಗೆ ಟಫನ್ ಗ್ಲಾಸ್ ಆಗಿದೆ. ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಆ ಬೆಡ್ರೂಮ್ ಅಂತೂ ನೋಡ್ಬೋದು, ತುಂಬಾ 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 ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನಾನು ಈಸ್ಟ್ ಫೇಸಿಂಗ್ ಅಲ್ಲಿ ಡಬಲ್ ಹೈಟ್ ಸೀಲಿಂಗ್ ಇರುವಂತಹ ಮನೆ ಫಸ್ಟ್ ಟೈಮ್ ಈ ಪ್ರಾಪರ್ಟಿನೇ ನೋಡ್ತಾ ಇರುವಂತದ್ದು. ವೆಸ್ಟ್ ಫೇಸಿಂಗ್ ಅಲ್ಲಿ, ನಾರ್ತ್ ಫೇಸಿಂಗ್ ಅಲ್ಲಿ, ಸೌತ್ ಫೇಸಿಂಗ್ ಅಲ್ಲಿ ನಾನು ಡಬಲ್ ಹೈಟ್ ಸೀಲಿಂಗ್ ನ ನೋಡಿದ್ದೀನಿ. ಈಸ್ಟ್ ಫೇಸಿಂಗ್ ಅಲ್ಲಿ ಮಾಡಿರುವಂತಹ ಫಸ್ಟ್ ಮನೆ ನಾನು ನೋಡ್ತಾ ಇರುವಂತದ್ದು. ಚೆನ್ನಾಗಿದೆ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. ಇನ್ನರ್ ಸ್ಟೇರ್ ಕೇಸು ಕೂಡ ವಿತ್ ಗ್ರಾನೈಟ್ ಫ್ಲೋರಿಂಗ್ ನ ಯೂಸ್ ಮಾಡಿದ್ರೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಇದು ಡಬಲ್ ಹೈಟ್ ಸೀಲಿಂಗು. ಅಲ್ಲಿ ಕೂಡ ನಾವು ನೋಡಬಹುದು ವಿತ್ ಒಳ್ಳೆ ಜೂಮ್ ಲೈಟ್. ಅದು ಕೂಡ ನಮಗೆ 3 ಕಲರ್ ವೇರಿಯೇಷನ್ ಆಗುವಂತಹ ಲೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಸ್ಟಡಿ ಟೇಬಲ್ ಒಂದು ಕೊಟ್ಟಿರುವಂತದ್ದು. ಮೇಲ್ಗಡೆ ಎಲ್ಲ ನಮಗೆ ಬುಕ್ ರಾಕುಗಳಿಗೆ ವಿತ್ ಸ್ಟೋರೇಜ್, ಅದು ಕೂಡ ನಮಗೆ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ವುಡ್ ಪ್ಯಾನಲ್ ಗಳನ್ನ ಮಾಡಿರುವಂತದ್ದು. ಟೇಬಲ್, ಡ್ರಾಯರ್ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ನೋಡಿ. ಈ ಸೀಲಿಂಗ್ ಇದೆಯಲ್ಲ, ಇದು ಫುಲ್ಲು ಇಂಟೀರಿಯರು ವೆನಿರ್ ಶೀಟು ವಿತ್ ಪಾಲಿಶ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ, ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್. ಆಲ್ರೆಡಿ ಒಂದು ಕಾಟು ವಿತ್ ಸ್ಟೋರೇಜು, ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳು ಪಕ್ಕದಲ್ಲಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ವಿತ್ ಶೆಲ್ಫ್ ಗಳು ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ವಾರ್ಡ್ರೋಬ್ ಪಕ್ಕದಲ್ಲಿ ಬರೋದು ನಮಗೆ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಬರೋದು ಅಟ್ಯಾಚ್ ಬಾತ್ರೂಮ್. ಗ್ರೀನ್ ಕಲರ್ ನ ಯೂಸ್ ಮಾಡಿದ್ದಾರೆ. ಲೀವ್ಸ್ ಗಳಿರುವಂತಹ ಸ್ಟ್ರಕ್ಚರ್ ಟೈಲ್ ನ ಯೂಸ್ ಮಾಡಿರುವಂತದ್ದು. ಈ ಫ್ಲೋರಿಂಗ್ ಅಲ್ಲಿ ನಮಗೆ ಆಂಟಿಸ್ಕಟ್ ವಿಟ್ರಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮ್ ನಮಗೆ ರೋಡ್ ಸೈಡ್ ಗೆ ಬರೋದ್ರಿಂದ ಒಂದು ಬಾಲ್ಕನಿ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ನೋಡಿ. ಬಾಲ್ಕನಿ ಏರಿಯಾ, ಟಫನ್ ಗ್ಲಾಸ್, SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೇಮ್ ಆಸ್ ಇಟ್ ಈಸ್ ಕೆಳಗಡೆ ಮೇಲ್ಗಡೆ ಈ ಬೆಡ್ರೂಮ್ ಏನಿದೆ ಇದ್ರ ಮೇಲ್ಗಡೆ ಸೇಮ್ ಆಸ್ ಇಟ್ ಈಸ್ ಒಂದು ಬೆಡ್ರೂಮ್, ಅದ್ರ ಪಕ್ಕದಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡಬಲ್ ಹೈಟ್ ಸೀಲಿಂಗ್ ಇರೋದ್ರಿಂದ ನಮಗೆ 3 ಬೆಡ್ರೂಮ್ ಬರುತ್ತೆ ಫುಲ್ ಲಕ್ಸುರಿ ಆಗಿ. ವೀಕ್ಷಕರು, ಈಗ ನಾನು ಎಕ್ಸಾಕ್ಟ್ 3ನೇ ಫ್ಲೋರ್ ಅಲ್ಲಿ ಇದ್ದೀನಿ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು, ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನು ವಿತ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ವಿತ್ ವಾರ್ಡ್ರೋಬ್ ವಿತ್ ಸ್ಟೋರೇಜು, ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಲಾಫ್ಟ್ ವರ್ಕು, ಸೀಲಿಂಗ್ ಅಲ್ಲಿ POP ವರ್ಕು ವಿತ್ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಯೂನಿಟ್, ಸೌತ್ಗೆ ತಲೆ ಇಟ್ಕೊಂಡು ನಾರ್ತ್ಗೆ ಟಿವಿ ನೋಡುವಂತ ಪ್ರಾವಿಷನ್ ಮಾಡಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ ವಿತ್ ಅಲ್ಲೂ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ನ ಪ್ರೊವೈಡ್ ಮಾಡಿರುವಂತದ್ದು. ಇದು ಬಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. ಟೈಲ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಗ್ಲಾಸಿ ಟೈಲ್ ನ ವಾಲ್ ಗಳಿಗೆ ಆಂಟಿಸ್ಕಟ್ ವಿಟ್ರಫೆಟಲ್ಸ್, ಫ್ಲೋರಿಂಗ್ ಗೆ ವಿತ್ ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರೋದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಈಸ್. ಈ ಪೋರ್ಷನ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್, POP LED ಲೈಟ್. ಈ ಪೋರ್ಷನ್ ಅಲ್ಲಿ ಒಂದು ಫೋಲ್ಡಬಲ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟಿವಿ ಯೂನಿಟ್, ಅಲ್ಲಿ ನಮಗೆ ಬಾಲ್ಕನಿ ಇದೆ. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ನಮಗೆ ಬಾಲ್ಕನಿ ಏರಿಯಾನ ಕೊಟ್ಟಿರುವಂತದ್ದು. ಬನ್ನಿ ವೀಕ್ಷಕರಿಗೆ, ನಾವು ಟೆರೆಸ್ ಹೋಗೋಣ. ಫುಲ್ ಫಸ್ಟ್ ಫ್ಲೋರ್ ಇಂದ ನಮಗೆ SS ವರ್ಕ್ ಕಂಪ್ಲೀಟ್ ಆಗುತ್ತೆ. ಆ ರೈಲಿಂಗ್ಸ್ ಏನ್ ಕೊಟ್ಟಿದ್ದಾರೆ ನಮ್ಮಿಂದ ಡಬಲ್ ಹೈಟ್ ಸೀಲಿಂಗ್ ಅಲ್ಲಿ, ಅಲ್ಲೆಲ್ಲ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ಟೆರೆಸ್ ಹೋಗೋದಕ್ಕೆ ಸೆಕ್ಯೂರಿಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕು, ಗೇಟು,
ಓಕೆ, ಫ್ಲೋರಿಂಗು ಕೂಡ ನಮಗೆ ಟೈಲ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನಲ್ಲಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಒಂದು ಬಂಡೆನ ಕೊಟ್ಟಿರುವಂಥದ್ದು. ಇದು ವೆಂಟಿಲೇಷನ್ನು. ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಐತಲ್ಲ, ಅದಕ್ಕಿರುವಂತಹ ಡಕ್ ಇದು ವೆಂಟಿಲೇಷನ್. ಮೇಲ್ಗಡೆ ಸಿಂಟೆಕ್ ಟ್ಯಾಂಕು, ಅದಕ್ಕೆ ಹೋಗೋದಕ್ಕೆ ಒಂದು ಲ್ಯಾಡರು, ಬಟ್ಟೆ ಹಾರಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ಒಂದು ಕಂಬಿ ವ್ಯವಸ್ಥೆ ಕೂಡ ನಮಗೆ ಕೊಟ್ಟಿದ್ದಾರೆ. ಈ ಗೇಟ್ ಇದೇನಿದೆ ಲ್ಯಾಡರ್ ಇದೆಯಲ್ಲ, ಇದು ಬಂದು ನಮಗೆ ಮೂವಬಲ್ ಇದೆ. ಎಸ್, ಮೂವಬಲ್ ಇದೆ. ಅದು ನಮ್ಗೆ ಯಾವ ಥರ ಅನುಕೂಲಕ್ಕೆ ಬೇಕಂದ್ರೆ ಆ ಥರದ ಅನುಕೂಲದಲ್ಲಿ ಇದನ್ನ ಯೂಸ್ ಮಾಡ್ಬೋದು, ಬೇಡ ಅಂದರೆ ತೆಗೆದಿಡ್ಬೋದು. ವಾಷಿಂಗ್ ಮಿಷಿನ್ ಏರಿಯಾ ಈ ಪೋರ್ಷನಲ್ಲಿ ವಿತ್ ಸ್ಟೋರೇಜ್ಗೋಸ್ಕರ ನಮಗೆ ಇಂಟೀರಿಯರ್ ಡಿಸೈನ್ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಈ ಪೋರ್ಷನ್ ಫುಲ್ಲು ನಮಗೆ ಇಲ್ಲಿವರೆಗೂ ಮೋಲ್ಡ್ ಹಾಕಿರೋದ್ರಿಂದ ಇನ್ ಕೇಸ್ ಏನಾದರೂ ನಾವು ಇಲ್ಲಿ ಗ್ರಿಲ್ ಏನಾದರೂ ಪಾರ್ಟಿಷನ್ ಮಾಡ್ಕೊಂಡ್ರೆ ಆರಾಮಾಗಿ ಒಂದು ರೂಮ್ ಆಗುತ್ತೆ. ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಇರುವಂತಹ ಒಂದು ರೂಮ್ ಜಾಗ ಈ ಪೋರ್ಷನಲ್ಲಿ ಇದೆ. ಸೂಪರ್ ಆಗಿದೆ. ಸ್ಟೋರೇಜ್ಗೆ ಏನಾದ್ರು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ, ಇಲ್ಲ ನಾವು ಒಂದು ಸೆಮಿ ಜಿಮ್ ರೂಮ್ ಥರ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ನಾವು ಮಾಡ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಔಟರ್ ಲೊಕೇಶನ್ಗಳು ನೋಡಿ ವೀಕ್ಷಕರೇ, ನೋಡಿದಷ್ಟು ಕೂಡ ನಮಗೆ ಮನೆಗಳೇ ಕಾಣಿಸುತ್ತೆ. ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಸಿಗ್ತಾ ಇದೆ. ಈ ಪ್ರಾಪರ್ಟಿ ಡೀಟೇಲ್ಸು, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ಪ್ರಾಪರ್ಟಿ ವಿಡಿಯೋನ ನೋಡೋರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಪ್ರಾಪರ್ಟಿಗಳನ್ನೇನಾದರೂ ಸೇಲ್ ಮಾಡಬೇಕು, ನಿಮಗಿನ್ನ ಪ್ರಾಪರ್ಟಿಗಳೇನಾದ್ರು ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.